ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನೋಡಿ ವಿದ್ಯಾರ್ಥಿಗಳೇ, ಇನ್ನೂ ಬಹಳ ಜನ ಕಮೆಂಟ್ಸ್ ಆಗ್ತಿದ್ದೀರಾ, ಸರ್ ನಮ್ಮ ಎಕ್ಸಾಮ್ ಇನ್ನೂ ಮುಗ್ದಿಲ್ಲ, ನಮಗೆಲ್ಲ ಕಂಪ್ಯೂಟರ್ ಸೈನ್ಸ್ ಇದೆ, ಬಯೋ ಇದೆ ಅಂತ. ಹಾಗಾಗಿ ಕಂಪ್ಯೂಟರ್ ಸೈನ್ಸ್ನ ಒಂದೇ ಒಂದು ವಿಡಿಯೋ ಮಾಡಿದ್ದೇನೆ ಸ್ಪೆಷಲ್ಲಾಗಿ ನಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ. ವಿತ್ ಕೀ ಆನ್ಸರ್ ಬೇಕು ಅಂದರೆ ಲಾಸ್ಟ್ ಫ್ರೈಡೇ ಸ್ಯಾಟರ್ಡೇನೇ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ, ಹೌದಲ್ವಾ? ಫ್ರೈಡೇ. ನೋಡಿ ವಿದ್ಯಾರ್ಥಿಗಳೇ, ಯಾರಿಗೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕೋ ಇದೇ ಒಂದು ವಿಡಿಯೋದಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿರುವಂಥ 2 ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿದ್ದೇನೆ. ಅದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲ, ಇದೇ ವರ್ಷದ್ದಾಗಿರುತ್ತೆ. ಅರ್ಥ ಆಗತ್ತಲ್ವ? ಆಯಿತಾ? ಹಳೆಯ ಪ್ರಶ್ನೆ ಪತ್ರಿಕೆಗಳೆಲ್ಲ ನ್ಯೂ ಕ್ವಶನ್ ಪೇಪರ್ ಆಗಿರುತ್ತೆ. ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಈ ಒಂದು ಅಲ್ಲ 2 ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ತಾವುಗಳು ಸಾಲ್ವ್ ಮಾಡ್ಕೊಳ್ಳಿ. ನಿಜವಾಗಿಯೂ ತಾವು ಈಸಿಯಾಗಿ ಒಂದು 55 ಅಂಕಗಳನ್ನು 70ಗೆ ತೆಗೆದುಕೊಳ್ಳುತ್ತೀರಾ. ಯಾರು ಥರೋವಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, MCQಸ್ಗಳು ಎಲ್ಲೂ ಕೂಡ ರಿಪೀಟ್ ಆಗಲ್ಲ. 1ರಿಂದ 2 MCQಸ್ಗಳು ರಿಪೀಟ್ ಆಗ್ಬೋದು. ನಿಮ್ಮ ಕಂಪ್ಯೂಟರ್ ಸೈನ್ಸಲ್ಲಿ ಸುಮಾರು 15 MCQಸ್ಗಳು ಬರುತ್ತೆ. ಅದು ಯಾರಿಗೆ ಕ್ಲಿಕ್ ಆಗುತ್ತೆ ಅಂದರೆ, ಸಂಪೂರ್ಣವಾಗಿ ಯಾರು ಓದಿ ರೆಡಿ ಇದ್ದಾರೋ ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಆ ಒಂದು 15 MCQಸ್ಗಳು ಹೆಲ್ಪ್ ಆಗುತ್ತೆ, ಹೌದಲ್ವಾ? ಹಾಗಾಗಿ ನಾನು 55+ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆ ಒಂದು ಕಾರಣಕ್ಕಾಗಿಯೇ. ದಯವಿಟ್ಟು ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರಿಗೆಲ್ಲ ಎಕ್ಸಾಮಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಹಾಗೂ ಎಕ್ಸಾಮ್ ಆದವರು ಕೂಡ, ಯಾಕಂದರೆ ಈ ವರ್ಷ ಹೊಸದಾಗಿ ಸಿಲೆಬಸ್ ಇರುವಂಥದ್ದು ನಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಕ್ವಶನ್ ಪೇಪರ್ ಎಲ್ಲೂ ಲಭ್ಯವಿಲ್ಲ. ಅಂಥದ್ರಲ್ಲಿ ನಾವು ಕಷ್ಟಪಟ್ಟು ನಿಮಗೋಸ್ಕರ ಪ್ರಶ್ನೆ ಪತ್ರಿಕೆಗಳನ್ನು ಹುಡುಕಿದ್ದೇವೆ, ಯುಟಿಲೈಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. God bless you all.